ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತಕ್ಕಂತಹ ಗಾದೆ ಮಾತಿದೆ ಕನ್ನಡದಲ್ಲಿ. ಎಸ್ಪೆಷಲಿ ಫೈನಾನ್ಸ್ ವೈಸ್ ಸುಮಾರು ಜನಕ್ಕೆ ಐಡಿಯಾನೇ ಇಲ್ಲ ಯಾವ ರೀತಿ ಅವರ ಹಣಕಾಸನ್ನ ಮ್ಯಾನೇಜ್ ಮಾಡಬೇಕು, ನಿರ್ವಹಿಸಬೇಕು ಅಂತಕ್ಕಂಥದ್ದು. ಇದೇ ಎಕ್ಸಾಕ್ಟ್ ಉದ್ದೇಶವಾಗಿ ನೀವು ಇವತ್ತಿನ ವಿಡಿಯೋನ ಮಾಡ್ತಾ ಇರತಕ್ಕಂಥದ್ದು. 10 ಡಿಫರೆಂಟ್ ಥಂಬ್ ರೂಲ್ಸ್ ಗಳು, ಬೇಸಿಕಲಿ ಒಂದು ರೂಲ್ಸ್ ಗಳನ್ನ ನಾನು ಮಾತಾಡಕ್ ಹೋಗ್ತಾ ಇದ್ದೀನಿ. ಯಾವ ರೂಲ್ಸ್ ಗಳಿಂದ ನಮ್ಮ ಫೈನಾನ್ಸ್ ಪ್ಲಾನಿಂಗ್ ಅನ್ನ ಎಫೆಕ್ಟಿವ್ ಆಗಿ ನಾವು ಮಾಡ್ಕೊಳ್ಳೋಕ್ಕಾಗುತ್ತೆ, ಹಾಗೆ ಹಣಕಾಸಿನ ವಿಚಾರದಲ್ಲಿ ಸ್ಟೆಬಿಲಿಟಿ ಜೊತೆಗೆ ನಾವು ಯಾವ ರೀತಿ ನೆಕ್ಸ್ಟ್ ಲೆವೆಲ್ ಬೆಳೆಯಕ್ಕಾಗುತ್ತೆ ಅನ್ನೋ ಒಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಮೊದಲನೇದಾಗಿ ಬರ್ತಕ್ಕಂಥದ್ದು ಅಲೋಕೇಶನ್. ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನಮ್ಮ ಹತ್ರ ಚಾಯ್ಸಸ್ ಇರುತ್ತೆ. ನಮ್ಮ ಹಣ ಬಂದಿರತಕ್ಕಂಥದ್ದನ್ನ ಖರ್ಚು ಮಾಡ್ತಕ್ಕಂಥದ್ದು ಯಾವ ರೀತಿ ನಾವು ಖರ್ಚು ಮಾಡ್ತೀವಿ ಅಂತ ಹೇಳ್ಕೊಂಡು ಸುಮ್ಮನೆ ದುಂದು ವೆಚ್ಚಗಳು ಮಾಡಬಹುದು. ಇನ್ನೊಂದು ಕಡೆಯಿಂದ ಹಣವನ್ನ ಉಳಿಸ್ಲಿಕ್ಕೆ ಕೂಡ ನಾವು ಪ್ರಯತ್ನ ಪಡಬಹುದು. ಸಪೋಸ್ ಹಣವನ್ನ ನಾವು ಉಳಿಸ್ತಾ ಇದೀವಿ ಅಂತ ಅಂದ್ರೆ ಅದರಲ್ಲೂ ಕೂಡ ಡಿಫರೆಂಟ್ ಚಾಯ್ಸಸ್ ಗಳು ನಮ್ಮ ಎದುರುಗಡೆಗೆ ಬಂದು ನಿಂತ್ಕೊಳ್ಳುತ್ತೆ. ಸೊ 2 ಮೇನ್ ಸೆಕ್ಷನ್ಸ್ ಗಳು ಬರುತ್ತೆ ಇಲ್ಲಿ, ಇಕ್ವಿಟಿ, ಡೆಟ್. ಒಂದು ಎಕ್ಸಾಂಪಲ್ ಮೂಲಕ ನಿಮ್ಗೆ ಹೇಳಬೇಕು ಅಂತಂದ್ರೆ, ಕರಣ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ 27 ವರ್ಷದಲ್ಲಿ ಇವತ್ತಿನ ಮಟ್ಟಿಗೆ ಇದ್ದಾರೆ ಅಂತ ಅಂದ್ರೆ ಅವರ ಓವರ್ ಆಲ್ ಇನ್ಕಮ್ ಇನ 27 ಅಂತಕ್ಕಂಥದ್ದು ನಾವು 100 ಅಲ್ಲಿ ಮೈನಸ್ ಮಾಡಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ 73, 27 ಆಗುತ್ತೆ. ಅಂದ್ರೆ 27% ನಷ್ಟು ಅವರ ಹಣವನ್ನ ಸೇಫೆಸ್ಟ್ ಆಪ್ಷನ್ಸ್ ಅಲ್ಲಿ ಅವರು ಇನ್ವೆಸ್ಟ್ ಮಾಡ್ತಾರೆ. ಲೈಕ್ ಡೆಟ್ ಇರಬಹುದು, ಬಾಂಡ್ ಇರಬಹುದು, ಅಥವಾ FD ಇರಬಹುದು. ಈ ರೀತಿಯಾದಂತಹ ಆಪ್ಷನ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇನ್ನು ಮಿಕ್ಕಿರ್ತಕ್ಕಂತಹ 73% ನಷ್ಟು ಹಣವನ್ನ ಅವರು ಓವರ್ ಆಲ್ ಇಕ್ವಿಟಿ, ಸ್ವಲ್ಪ ಜಾಸ್ತಿ ರಿಸ್ಕ್ ಇರತಕ್ಕಂತಹ ಒಂದು ಪರಿಸ್ಥಿತಿಯಲ್ಲಿ ಅವರು ಇನ್ವೆಸ್ಟ್ ಮಾಡ್ತಾರೆ. ಸೊ ಏನಪ್ಪಾ ಇದರಿಂದ ಇರತಕ್ಕಂತಹ ಲಾಜಿಕ್ ವೆರಿ ಸಿಂಪಲ್. ನಮ್ಮ ಏಜಿನ ಫ್ಯಾಕ್ಟರ್ ಏನಿದೆ, ನಮ್ಮ ವಯಸ್ಸಿನ ಪ್ರಕಾರ ನಾವು ರಿಸ್ಕ್ ಅನ್ನ ತಗೊಳ್ಬೇಕಾಗುತ್ತೆ. ಕಡಿಮೆ ಏಜ್ ಇದ್ದಾಗ ಜಾಸ್ತಿ ರಿಸ್ಕ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಳ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಇನ್ಫ್ಯಾಕ್ಟ್ ಮಾಡ್ಕೊಳ್ಳೇಬೇಕು. ಸೊ ಬಿಕಾಸ್ ನಮ್ಮ ಹತ್ರ ಟೈಮಿನ ಅವಕಾಶ ಇರೋದ್ರಿಂದ ಏರುಪೇರು ಆದ್ರೂ ಕೂಡ ಇಮಿಡಿಯೇಟ್ ಏರುಪೇರುಗಳು ಅಷ್ಟೊಂದು ಪ್ರಭಾವ ನಮ್ಮ ಮೇಲೆ ಬೀರಲ್ಲ. ಬಟ್ ಅದೇ ಸಮ ಏಜ್ ಜಾಸ್ತಿ ಆಗ್ತಾ ಹೋದಾಗೆ ಜಾಸ್ತಿ ರಿಸ್ಕ್ ಇರ್ತಕ್ಕಂಥ ನಮ್ಮ ಹಣವನ್ನ ಪಾರ್ಕ್ ಮಾಡ್ತಕ್ಕಂಥದ್ದು ಅಷ್ಟೊಂದು ಸೂಕ್ತವಾದಂತಹ ಆಯ್ಕೆ ಅಲ್ಲ. ದ ಬ್ಯೂಟಿ ಆಫ್ ದಿಸ್ ರೂಲ್ ಏನಪ್ಪಾ ಅಂತ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ 50ನೇ ವರ್ಷಕ್ಕೆ ಸೇಮ್ ವ್ಯಕ್ತಿ ರೀಚ್ ಆಗಿದ್ದಾರೆ ಅಂತಂದ್ರೆ 50% ನಷ್ಟು ಹಣವನ್ನ ಈಕ್ವಿಟಿ, 50% ನಷ್ಟು ಸೇಫೆಸ್ಟ್ ಆಪ್ಷನ್ ಅಲ್ಲಿ ಅವರು ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ. ಇದ್ರ ಪ್ರಕಾರ ಓವರ್ ಆಲ್ ಅವರ ಹಣವನ್ನ ಎಫೆಕ್ಟಿವ್ ಆಗಿ ಅವರು ಸೇಫೆಸ್ಟ್ ವೇದಲ್ಲಿ ಅವರ ಹಣವನ್ನ ಇನ್ವೆಸ್ಟ್ ಮಾಡತಕ್ಕಂತಹ ಒಂದು ಅವಕಾಶಗಳು ಈ ರೂಲ್ ತಂದ್ಕೊಡುತ್ತೆ. ಇನ್ನು ಎರಡನೇದಾಗಿ ಬರ್ತಕ್ಕಂಥದ್ದು ಸ್ಪೆಂಡಿಂಗ್ ರೇಷಿಯೋ. ಸೊ ಮನಿ ಮ್ಯಾನೇಜ್ಮೆಂಟ್ ಅಲ್ಲಿ ಬರ್ತಕ್ಕಂಥದ್ದು ಖರ್ಚು ವೆಚ್ಚಗಳನ್ನ ನಾವು ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದೀವಿ, ಎಷ್ಟು ಸ್ಮಾರ್ಟ್ ಆಗಿ ನಮ್ಮ ಹಣವನ್ನ ಖರ್ಚು ಮಾಡ್ತಾ ಇದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಹಣವನ್ನ ಉಳಿಸ್ತೀವ, ಬೆಳೆಸ್ತೀವ, ಹಾಗೆ ನಮ್ಮ ಭವಿಷ್ಯದ ಭದ್ರತೆ ಯಾವ ರೀತಿ ಇರುತ್ತೆ ಹಣಕಾಸಿನ ವಿಚಾರ ಬಗ್ಗೆ ಅಂತ ಹೇಳೋದಾದ್ರೆ ಸಿಂಪಲ್ ಥಂಬ್ ರೂಲ್ ಬರ್ತಕ್ಕಂಥದ್ದು 50-30-20 ರೂಲ್ ಅಂತಕ್ಕಂಥದ್ದು ಬರುತ್ತೆ. ಅಂದ್ರೆ 50% ನಷ್ಟು ಅವಶ್ಯಕತೆಗಳಿಗೋಸ್ಕರ, 30% ನಷ್ಟು ನೀಡ್ಸ್, ಏನಾದರೂ ಆಸೆಗಳಿದ್ರೆ, ನಮಗೆ ಲಕ್ಸುರಿ ಆಸೆಗಳಿದ್ರೆ ಅದನ್ನ ತೀರಿಸಿಕೊಳ್ಳೋದಕ್ಕೋಸ್ಕರ, ಇನ್ನು ಮಿಕ್ಕಿರ್ತಕ್ಕಂಥ 20% ನಷ್ಟು ಮಿನಿಮಮ್ ಲಾಂಗ್ ಟರ್ಮ್ ಅಮೌಂಟ್ ಅನ್ನ ಉಳಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡಬೇಕು ಅಂತಕ್ಕಂತಹ ರೂಲ್. ಹಾಗೆ ಎಲ್ಲಾ ಕಡೆಗೂ ಕೂಡ ಬರ್ತಕ್ಕಂತಹ ರೂಲ್ಸ್ ಗಳು ಹಿಂಗೇ ಫಾಲೋ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿಯೂ ಕೂಡ ನೀವು ಚೇಂಜ್ ಮಾಡ್ಕೊಳ್ಬಹುದಾಗಿರುತ್ತೆ ಇದನ್ನ. ಸೊ ಈ ಒಂದು ಸಿಂಪಲ್ ರೂಲ್ ಅನ್ನ ಫಾಲೋ ಮಾಡೋದ್ರ ಮೂಲಕ ಹಣವನ್ನ ನಾವು ಯಾವ ರೀತಿ ಸ್ಪೆಂಡ್ ಮಾಡಬೇಕು ಅಂತಕ್ಕಂಥ ಕ್ಲಾರಿಟಿನ ನಮ್ಮ ಮೈಂಡ್ ಕೊಡ್ತೀವಿ. ಆ ರೀತಿ ಅಂತ ಸಂದರ್ಭದಲ್ಲಿ ಎಫೆಕ್ಟಿವ್ ಆಗಿ ಮನಿ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂತಹ ಪಾಸಿಬಿಲಿಟೀಸ್ ಗಳು ಇದ್ರ ಪ್ರಕಾರ ಇರುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಎಮರ್ಜೆನ್ಸಿ ಫಂಡ್ ರೂಲ್. ಸೊ ಬೇಸಿಕಲಿ ಎಮರ್ಜೆನ್ಸಿ ಫಂಡ್ ಅಂದ್ರೆ ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ, ಅನಿಶ್ಚಿತಗಳು ನಮ್ಮ ಎದುರು ಕಡೆಗೆ ಬಂದ್ ನಿಂತಾಗ, ಸೊ ಬೇಸಿಕಲಿ ಫೈರ್, ಬೆಂಕಿ ಬಿದ್ದಾಗ ನಾವು ನೀರು ಹುಡುಕೋದಲ್ಲ, ಮುಂಚೆನೆ ಬೆಂಕಿ ಬಿದ್ರೆ ಏನ್ ಮಾಡಬೇಕು ಅಂತಕ್ಕಂತಹ ಒಂದು ಪರಿಸ್ಥಿತಿಗೆ ಮುಂಚೆನೆ ರೆಡಿ ಆಗ್ತಕ್ಕಂತಹ ಒಂದು ಫಂಡ್ ಅಂತ ಹೇಳ್ಬೋದು. ಏನಾದ್ರು ಜಾಬ್ ಹೋಗೋದಿರ್ಬೋದು, ಅಥವಾ ಏನಾದ್ರು ಮೆಡಿಕಲ್ ಎಮರ್ಜೆನ್ಸೀಸ್ ಗಳು ಬರೋದಿರ್ಬೋದು, ಹೇಳಕ್ಕಾಗಲ್ಲ ಯಾವ ರೀತಿ ಪರಿಸ್ಥಿತಿಗಳು ಬರ್ಬೋದು ಅಂತ. ಆ ಪರಿಸ್ಥಿತಿಗಳಿಗೆ ಮುಂಚೆನೆ ನಮ್ಮ ಕಡೆಯಿಂದ ಬೆಟರ್ ಪ್ರಿಪೇರ್ ಆಗಿರ್ತಕ್ಕಂತಹ ಒಂದು ಫಂಡ್ ಅಂತ ಇದು ಹೇಳ್ಬೋದು. ಐಡಿಯಲಿ 6 to 12 months ಅಂದ್ರೆ ನಮ್ದು ಈಗ ಫಾರ್ ಎಕ್ಸಾಂಪಲ್ 30,000 ದುಡಿತಾ ಇದೀವಪ್ಪ ತಿಂಗಳಿಗೆ ಅಂತ ಅಂದ್ರೆ 6 ತಿಂಗಳದ್ದು ಎಷ್ಟಾಯ್ತು, 1.8 lakh ಆಯ್ತು. ಸೊ ಅದೇ ಒಂದು ವರ್ಷಕ್ಕೆ ನಾವು ನೋಡ್ತೀವಿ ಅಂತಂದ್ರೆ ಅರೌಂಡ್ 3.6 lakh ನಷ್ಟು ಅಟ್ಲೀಸ್ಟ್ ಅಮೌಂಟ್ ಅನ್ನ ಒಂದು ಸಪರೇಟ್ ಆಗಿ ಫಂಡ್ ಆಗಿ ನಾವು ಎತ್ತಿಟ್ಕೊಳ್ಬೇಕಾಗುತ್ತೆ. ಇದಕ್ಕೋಸ್ಕರ ಈಗ 30,000 ರೂಪಾಯಿ ನಮ್ಮ ಸಂಬಳ ಬರ್ತಿದೆಪ್ಪ, ಒಂದು 5,000, 6,000 ತಿಂಗಳಿಗೆ ಸಪರೇಟ್ ಆಗಿ ನಾವು ಎತ್ತಿಡಕಾದ್ರೆ ಹಣವನ್ನ, ಈ ಒಂದು ಸೇಫೆಸ್ಟ್ ಫಂಡ್ ಅನ್ನ ನಮ್ಮ ಅನಿಶ್ಚಿತಗಳಿಗೋಸ್ಕರ, ಅನಿಶ್ಚಿತಗಳು ಬಂದಾಗ ಅದನ್ನ ಎದುರಿಸೋದಕ್ಕೋಸ್ಕರ ಈ ಫಂಡ್ ನಮಗೆ ಹೆಲ್ಪ್ ಮಾಡುತ್ತೆ. ಇದಕ್ಕೋಸ್ಕರ ನಾವು ಎತ್ತಿಡಬೇಕಾಗುತ್ತೆ ಸಪರೇಟ್ ಆಗಿ. ಸೊ ಯಾವಾಗೆಲ್ಲ ಎಮರ್ಜೆನ್ಸೀಸ್ ಗಳು ಬಂದಾಗ ನಾವು ಈ ಒಂದು ಹಣವನ್ನ ಖರ್ಚು ಮಾಡ್ತೀವೋ ಮತ್ತೆ ಫಂಡ್ ಅನ್ನ ನಾವು ಬಿಲ್ಡ್ ಮಾಡಬೇಕಾಗುತ್ತೆ. ಒಂದ್ಸತಿ ಫಂಡ್ ಬಿಲ್ಡ್ ಆಯ್ತು ಅಂತಂದ್ರೆ ಅದನ್ನ ಸಪರೇಟ್ ಆಗಿ ಸೇಫೆಸ್ಟ್ ಆಪ್ಷನ್ ಅಲ್ಲಿ ಎತ್ತಿಡಬಹುದು. ಒಂದು ಇದರ FD ಈ ರೀತಿಯಾದಂತಹ ಒಂದು ಸೇಫೆಸ್ಟ್ ಆಪ್ಷನ್ಸ್ ಅಲ್ಲಿ ಎತ್ತಿಡಬಹುದು, ಇಲ್ಲ ಬ್ಯಾಂಕ್ ಅಕೌಂಟ್ ಅಲ್ಲಿ ಎಲ್ಲಿ ಜಾಸ್ತಿ ರಿಸ್ಕ್ ಇಲ್ವೋ, ಹಾಗೆ ಇಮಿಡಿಯೇಟ್ ಆಗಿ ನಮಗೆ ಎಕ್ಸೆಸ್ ಇರತಕ್ಕಂತಹ ಒಂದು ಜಾಗದಲ್ಲಿ ಮಾತ್ರ ಈ ಒಂದು ಹಣವನ್ನ ನಾವು ಎತ್ತಿಡಬೇಕಾಗುತ್ತೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಬಾರದು ಎಮರ್ಜೆನ್ಸಿ ಫಂಡ್ ಇಂದ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಲೈಫ್ ಕವರ್. ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಎಸ್ಪೆಷಲಿ ನೀವೇನಾದ್ರು ಬ್ರೆಡ್ ಅರ್ನರ್ ಆಗಿದ್ರೆ, ನಿಮ್ಮಿಂದಾನೇ ಮನೆ ನಡೀತಾ ಇದ್ರೆ ಹಣಕಾಸಿನ ವಿಚಾರವಾಗಿ, ನಿಮ್ಮನ್ನ ನಂಬಿರ್ತಕ್ಕಂಥವ್ರಿಗೆ ಸೇಫೆಸ್ಟ್ ಆಪ್ಷನ್ ಆಗಿರುತ್ತೆ ಇದು. ಸಪೋಸ್ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆದ್ರೆ, ಸೊ ಜೀವಕ್ಕೆ ಏನಾದರೂ ಹಾನಿ ಆದ್ರೆ, ಆದ ರೀತಿ ಅಂತ ಸಂದರ್ಭದಲ್ಲಿ ಫ್ಯಾಮಿಲಿಗೆ ಒಂದು ಭದ್ರತೆಯಾಗಿ ಕೆಲಸ ಮಾಡುತ್ತೆ. ಲೈಫ್ ಇನ್ಶೂರೆನ್ಸ್ ಅಂತ ಹೇಳ್ತಾರೆ. ಪ್ಯೂರೆಸ್ಟ್ ಫಾರ್ಮ್ ಆಫ್ ಇನ್ಶೂರೆನ್ಸ್ ಇದು. ನಿಮಗೆ ವಾಪಸ್ ಹಣ ಬರಲ್ಲ, ನೀವು ಕಟ್ಟಿರ್ತಕ್ಕಂಥ ಪ್ರೀಮಿಯಂ ವಾಪಸ್ ಬರಲ್ಲ. ಬಟ್ ಕಡಿಮೆ ಪ್ರೀಮಿಯಂ ಅನ್ನ ನೀವು ಕಟ್ತಾ ಹೋಗ್ತಾ ಇರ್ತೀರಾ, ಜಾಸ್ತಿ ಅಮೌಂಟ್ ಅನ್ನ ಸಮ್ ಇನ್ಶೂರ್ಡ್ ಆಗಿರುತ್ತೆ ನಿಮ್ಮ ಲೈಫಿಗೆ. ಈ ರೀತಿಯಾದಂತಹ ಒಂದು ಲೈಫ್ ಕವರ್ ನ ಯಾವ ರೀತಿ ಮಾಡಬೇಕಪ್ಪ, ಅಥವಾ ರೂಲ್ ಏನಪ್ಪಾ ಅಂತ ಬರೋದಾದ್ರೆ, ಐಡಿಯಲ್ ರೂಲ್ ಸುಮಾರು ಜನ ಫಾಲೋ ಮಾಡ್ತಕ್ಕಂಥದ್ದು 20x ಆಫ್ ಯುವರ್
ಆನ್ಯುವಲ್ ಸ್ಯಾಲರಿ. ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ವರ್ಷಕ್ಕೆ ಒಂದು 3 ಲಕ್ಷನೇ ದುಡಿತಾ ಇದ್ದೀರಾ ಅಂತ ಅಂದ್ರೆ ಅರೌಂಡ್ 60 ಲಕ್ಷದ ಇನ್ಸೂರೆನ್ಸ್ ಅನ್ನ ಪಡಿಬಹುದಾಗಿರುತ್ತೆ ನೀವು, ಅಥವಾ ಪಡಿಬೇಕಾಗಿರುತ್ತೆ ಈ ರೀತಿಯಾದಂತಹ ಸಂದರ್ಭದಲ್ಲಿ. ಸೊ ಇವನ್ 60 ಲಕ್ಷ 1 ಕೋಟಿ ರೂಪಾಯಿ ಇರತಕ್ಕಂತಹ ಒಂದು ಇನ್ಸೂರೆನ್ಸ್ಗಳು, ಲೈಫ್ ಇನ್ಸೂರೆನ್ಸ್ಗಳು ಇವತ್ತಿನ ಕಾಲಕ್ಕೆ 500, 600, 1,000 ರೂಪಾಯಿ ಒಳಗಡೆಗೆ ಪ್ರೀಮಿಯಂ ಇರತಕ್ಕಂಥದ್ದು ಅವೈಲೇಬಲ್ ಇರುತ್ತೆ ಮಂತ್ಲಿ ಲೆಕ್ಕದಲ್ಲಿ ನೋಡ್ತೀವಿ ಅಂತಂದ್ರೆ. ಸೊ ಇದನ್ನ ಹೊಂದಬೇಕಾಗಿರುತ್ತೆ. ಇನ್ನೂ ಒಂದು ವೇದಲ್ಲೂ ಕೂಡ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಮ ಫ್ಯಾಮಿಲಿಯ ಓವರ್ ಆಲ್ ಅಮೌಂಟ್ ರಿಕ್ವೈರ್ಮೆಂಟ್ ಏನಿದೆಯೋ 30,000 ಎವ್ರಿ ಮಂತ್ ಇದ್ರೆ ಅವ್ರು ಕಂಫರ್ಟಬಲ್ ಲೈಫ್ ಲೀಡ್ ಮಾಡ್ತಾರೆ ಅಂತಂದ್ರೆ 3,60,000 ಒಂದು ವರ್ಷಕ್ಕೆ ಬೇಕಾಗಿರುತ್ತೆ. ಸೊ ಈ ರೀತಿಯಾದಂತಹ ಸಂದರ್ಭದಲ್ಲಿ ರಫ್ಲಿ 3% ನಷ್ಟು ಇಂಟ್ರೆಸ್ಟ್ ರೇಟ್ ಅನ್ನ ಇವತ್ತಿನ ಕಾಲಕ್ಕೆ ಎಫ್ ಡಿ ಲಿಟರ್ ಬರುತ್ತೆ ಅಂತಕ್ಕಂತಹ ಒಂದು ಸಂದರ್ಭದಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಈ 3,60,000 ಡಿವೈಡೆಡ್ ಬೈ 3% ಇಂಟ್ರೆಸ್ಟ್ ರೇಟ್ ಎಕ್ಸ್ಪೆಕ್ಟೆಡ್ ಅನ್ನು ನಾವು ಮಾಡ್ತೀವಿ ಅಂತಂದ್ರೆ 1.2 crore ಮಿನಿಮಮ್ ನೀವು ಒಂದು ಪಾಲಿಸಿನ ತಗೊಳ್ಬೇಕಾಗುತ್ತೆ ಈ ರೀತಿಯಂತಹ ಸಂದರ್ಭದಲ್ಲಿ. ಇದರಲ್ಲೇನೆ ಚಿಲ್ಡ್ರನ್ಸ್ಗಳು, ಸೊ ಮಕ್ಕಳುಗಳಿದ್ರೆ ಅವರ ಎಜುಕೇಶನ್ಗೆ ಅದಕ್ಕೆಲ್ಲ ಕೂಡ ನಾವು ಪ್ಲಾನ್ ಮಾಡ್ಕೊಳ್ಬೇಕಾಗುತ್ತೆ. ಅಸೂಮ್ ಒಂದು 40 ಲಕ್ಷ ಮಕ್ಕಳ ಎಜುಕೇಶನ್ಗೆ, ಹಾಗೆ ಓವರ್ ಆಲ್ ಹೋಮ್ ಲೋನು ಆ ರೀತಿಯಂತಹ ಸಂದರ್ಭದಲ್ಲಿ ಇದೆ ಅಂತಂದ್ರೆ ಹೋಮ್ ಲೋನು, ಕಾರ್ ಲೋನು ಈ ರೀತಿಯಾದಂತಹ ಒಂದು ವಿಷಯಗಳಿದೆ ಅಂತಂದ್ರೆ ನೋಡ್ತಾ ಇರಬಹುದು ನೀವು. ಟೋಟಲ್ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿ ನೋಡ್ಕೊಳ್ತೀವಿ ಅಂತಂದ್ರೆ 1.45 CR ಅಟ್ ಲೀಸ್ಟ್ ಮಿನಿಮಮ್ 1 ಕೋಟಿಯಿಂದ 1.5 CR ಇರತಕ್ಕಂತಹ ಲೈಫ್ ಇನ್ಶೂರೆನ್ಸ್ ಅನ್ನು ತಗೊಳ್ತಕ್ಕಂಥದ್ದು ಸೂಕ್ತವಾಗಿರುತ್ತೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು EMI ರೂಲ್ ಅಂತ ಹೇಳ್ಬೋದು. ಸೊ EMI ಇವತ್ತಿನ ಕಾಲಕ್ಕೆ ಬಹಳ ಈಸಿಯಾಗಿ ನಮ್ಗೆ ಎಕ್ಸೆಸ್ ಸಿಗ್ತಾ ಇದೆ. ಕ್ರೆಡಿಟ್ ಕಾರ್ಡ್ಸ್ ಗಳಲ್ಲಂತೂ ಆರಾಮಾಗಿ ಹೋಗ್ಬಿಟ್ಟು ಇವತ್ತಿನ ಮಟ್ಟಿಗೆ 1,00,000, 1.5 ಲಕ್ಷದ ಪ್ರಾಡಕ್ಟ್ ಅನ್ನ ಸುಮ್ಮನೆ ಹೋಗಿ ತಗೊಂಡು ಬರ್ಬೋದಾಗಿರುತ್ತೆ. ಒಂದು ನಮಗದು ಬೇಕಾ ಅಂತಕ್ಕಂಥದ್ದನ್ನ ಮೊದಲನೇದಾಗಿ ಕೇಳ್ಕೊಳ್ತಕ್ಕಂಥದ್ದು, ಫಿನಾನ್ಷಿಯಲಿ ಕಮಿಟ್ ಆಗೋದಕ್ಕಿಂತ ಮುಂಚೆ ಕೇಳ್ಕೊಳ್ತಕ್ಕಂಥದ್ದು ಸೂಕ್ತ. ಸಪೋಸ್ ಅದು ನಮಗೆ ಬೇಕು ಅಂತ ಅನಿಸಿದಾಗ ಸಂದರ್ಭದಲ್ಲಿ ನಮ್ಮ ಓವರ್ ಆಲ್ ಥ್ರೆಶೋಲ್ಡ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಫಾರ್ ಎಕ್ಸಾಂಪಲ್ 50,000 ನೀವು ಗಳಿಸ್ತಾ ಇದ್ದೀರಾ ಅಂತಂದ್ರೆ 40% ಎಷ್ಟಾಯ್ತಪ್ಪ, 20,000 ರೂಪಾಯಿ ಆಯ್ತು. ಸೊ ಎವ್ರಿ ಮಂತ್ 20,000 ರೂಪಾಯಿ ಮೇಲೆ EMI ಕಮಿಟ್ಮೆಂಟ್ಸ್ ಗಳು ನೀವು ಇಟ್ಕೊಳ್ಬಾರ್ದು. ಇದೇ ರೀತಿ ಅಂತಲ್ಲ, ಕಡಿಮೆ ಇದ್ದಷ್ಟು ಒಳ್ಳೆಯದು ಇದು, ಬಟ್ ಅಟ್ ಲೀಸ್ಟ್ 40% ಮೇಲೆ ಇದು ದಾಟಬಾರದು. ಆ ರೀತಿಯಂತ ಸಂದರ್ಭದಲ್ಲಿ ನಿಮ್ಮ ಫೈನಾನ್ಸ್ ಹದಗೆಡ್ತಕ್ಕಂತಹ ಪಾಸಿಬಿಲಿಟೀಸ್ ಗಳು ಇರುತ್ತೆ. ಸೊ ಹಾಗಾಗಿ 40% ಥ್ರೆಶೋಲ್ಡ್ ಅನ್ನ ಮ್ಯಾಕ್ಸಿಮಮ್ ರೀಚ್ ಆಗುತ್ತೆ ಅಂತಂದ್ರೆ ಆ ರೀತಿಯಂತ ಸಂದರ್ಭದಲ್ಲಿ ಐದರ್ ನೀವು ಅದನ್ನ ಮುಂದೂಡಬಹುದು, ಪೋಸ್ಟ್ಪೋನ್ ಮಾಡಬಹುದು, ಇಲ್ಲ ಅಂತ ಅಂದ್ರೆ ಎಕ್ಸ್ಟ್ರಾ ಹಣವನ್ನ ನೀವು ಬೇರೆ ಒಂದು ಸೋರ್ಸ್ ಇಂದ ಗಳಿಸ್ತಕ್ಕಂಥದನ್ನ ಗಮನಿಸಬೇಕಾಗಿರುತ್ತೆ. ಆ ರೀತಿಯಂತ ಸಂದರ್ಭದಲ್ಲಿ ಫಿನಾನ್ಷಿಯಲಿ ನಾವು ಕಮಿಟ್ ಆಗ್ತಾ ಇದೀವಿ ಅಂತಂದ್ರೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ವೇಟಿಂಗ್ ಪೀರಿಯಡ್. ಬಹಳ ಫೇವರೇಟ್ ಪಾಯಿಂಟ್ ಇದು ನನಗೆ. ಬೇಸಿಕಲಿ ಏನಾಗುತ್ತೆ, ಸುಮಾರು ಸಂದರ್ಭಗಳಲ್ಲಿ ನಾವು ಏನೋ ಒಂದು ಪರ್ಚೇಸ್ ಮಾಡಬೇಕು ಅಂತಂದ್ರೆ ಸೊ ಯಾರೋ ಒಬ್ರು ತಗೊಂಡಿದಾರಲ್ಲ ಅಥವಾ ಏನೋ ಒಂದು ಬೇಕಲ್ಲ ಅಂತಕ್ಕಂಥ ಆಸೆ, ಅಥವಾ ಎಲ್ಲೋ ಒಂದು ಆಡ್ ಗಳನ್ನ ನೋಡಿದೀನಿ ಬಹಳ ಇಷ್ಟ ಆಗ್ಬಿಟ್ಟಿದೆ ನನಗೆ ಅದಂತ ಹೇಳ್ಕೊಂಡು ಎಮೋಷನಲಿ ನಾವು ಬೈ ಮಾಡ್ತಾ ಇರ್ತೀವಿ ಒಂದು ಪ್ರಾಡಕ್ಟ್ ಅನ್ನ. ಸೊ ತಪ್ಪು ಅಂತ ಅಲ್ಲ, ಅದರ ಅವಶ್ಯಕತೆ ನಮಗೆ ನಿಜವಾಗ್ಲೂ ಇದೆ ಅಂತಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಈ ಕೇಸಲ್ಲಿ 1 ವಾರ ನೀವು ವೇಟ್ ಮಾಡ್ತಾ ಇದ್ದೀರಾ, ಇಮಿಡಿಯೇಟ್ ಆಗಿ ನೀವು ಪರ್ಚೇಸ್ ಮಾಡ್ತಿಲ್ಲ, 1 ವಾರ ವೇಟ್ ಆದ್ಮೇಲೂ ಕೂಡ ಅದೇ ಆಸೆ ಅದೇ ರೀತಿ ನಿಮ್ಮಲ್ಲಿ ಇದೆ ಆ ಪ್ರಾಡಕ್ಟ್ ಬಗ್ಗೆ ಅಂತಂದ್ರೆ ಆ ಪ್ರಾಡಕ್ಟ್ ಬಗ್ಗೆ ಪರ್ಚೇಸ್ ಮಾಡ್ತಕ್ಕಂತಹ ಥಾಟ್ ಅನ್ನ ನೀವು ಮುಂದುವರಿಸಬಹುದು. ಸೊ ವೇಟಿಂಗ್ ಪೀರಿಯಡ್ ಅಂತ ಹೇಳ್ತಾರೆ. ನಮ್ಮಲ್ಲಿ ಬರ್ತಕ್ಕಂಥ ಅನ್ನೆಸೆಸರಿ ಇಂಪಲ್ಸಸ್ಗಳು ಅಥವಾ ಅನ್ನೆಸೆಸರಿ ಎಮೋಷನಲ್ ಒಂದು ಫೀಲಿಂಗ್ಸ್ ಗಳು ಏನಿರುತ್ತೋ ಈ ಒಂದು ವಿಷಯವನ್ನ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ವೇಟ್ ಮಾಡಿದಾಗ ನಮಗೆ ಕ್ಲಾರಿಟಿ ಸಿಗುತ್ತೆ ಅದು ಬೇಕಾ ಬೇಡವಾ ಅಂತ ಹೇಳ್ಕೊಂಡು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಪೋಸ್ಟ್ ರಿಟೈರ್ಮೆಂಟ್ ಫೈನಾನ್ಸ್ ಅನ್ನ ಮುಂಚೆನೆ ಪ್ಲಾನ್ ಮಾಡ್ಕೊಳ್ತಕ್ಕಂಥದ್ದು. ಫೈನಾನ್ಸ್ ಪ್ಲಾನಿಂಗ್ ಅಲ್ಲಿ ಬಹಳ ಕ್ರಿಟಿಕಲ್ ರೋಲ್ ನ ಪ್ಲೇ ಮಾಡುತ್ತೆ ಇದು. ಒಂದ್ಸತಿ ಏಜ್ ದಾಟ್ ಹೋಗಿ ಆದ್ಮೇಲೆ ನಮ್ಮ ಹತ್ರ ಮೇನ್ ಇಂಪಾರ್ಟೆಂಟ್ ಕ್ರಿಟಿಕಲ್ ಪಾಯಿಂಟ್ ಆಗಿರತಕ್ಕಂಥದ್ದು ಎನರ್ಜಿ ಹಾಗೆ ಹೆಲ್ತ್ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಎಲ್ರಿಗೂ ಆಗ್ತಕ್ಕಂಥ ಪ್ರೋಸೆಸ್ ಇದು. ಬಟ್ ನಮ್ಮ ಕಡೆಯಿಂದ ಫೈನಾನ್ಷಿಯಲಿ ಒಂದು ಸ್ಟೇಬಲ್ ಆಗಿದೀವಿ ನಾವು ಅಂತಂದ್ರೆ ಎಫೆಕ್ಟಿವ್ ಆಗಿ ಆ ಒಂದು ಪರಿಸ್ಥಿತಿಯನ್ನು ಆರಾಮಾಗಿ ಮ್ಯಾನೇಜ್ ಮಾಡಬಹುದಾಗಿರುತ್ತೆ. ಪೋಸ್ಟ್ ರಿಟೈರ್ಮೆಂಟ್ ಪ್ಲಾನಿಂಗ್ ಅಂತ ಹೇಳ್ತಾರೆ. ಐಡಿಯಲ್ ರೂಲ್ ಬಂದು ಈ ಒಂದು ವಿಷಯವಾಗಿ ಅಂತ ನೋಡೋದಾದ್ರೆ 30x ಆಫ್ ಯುವರ್ ಆನ್ಯುವಲ್ ಇನ್ಕಮ್. ಫಾರ್ ಎಕ್ಸಾಂಪಲ್ ನೀವು ವರ್ಷಕ್ಕೆ ಒಂದು 3 ಲಕ್ಷ ದುಡಿತಾ ಇದ್ದೀರಾ ಅಂತ ಅಂದ್ರೆ ಓವರ್ ಆಲ್ 90 ಲಕ್ಷದಷ್ಟು ಅಮೌಂಟ್ ಅನ್ನ ನಿಮ್ಮ ರಿಟೈರ್ಮೆಂಟ್ ಗೆ ಪ್ಲಾನ್ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಅಂತ ಹೇಳುತ್ತೆ ರೂಲ್. ಒಂದು ಎಕ್ಸಾಂಪಲ್ ಮೂಲಕನೇ ನೋಡ್ತೀವಿ ಅಂತಂದ್ರೆ ಕರಣ್ ಅವರ ಆನ್ಯುವಲ್ ಇನ್ಕಮ್ 9 ಲಕ್ಷ ರೂಪಾಯಿ ಇದೆ. ಈ ರೀತಿಯಂತ ಸಂದರ್ಭದಲ್ಲಿ ಅವರ ರಿಟೈರ್ಮೆಂಟ್ ಫಂಡ್ ಅಥವಾ ರಿಟೈರ್ಮೆಂಟ್ ಎಷ್ಟು ಪ್ಲಾನ್ ಮಾಡಬೇಕು ಅಂತಂದ್ರೆ ಒಂದು 2.7 crore ಆಗಿರುತ್ತೆ. ಹಾಗೆ ಒಂದ್ಸತಿ ರಿಟೈರ್ಮೆಂಟ್ ಆಗಿದೆ ಅಥವಾ ರಿಟೈರ್ಮೆಂಟ್ ಏಜ್ ಅಲ್ಲಿ ಇದ್ದೀರಾ ಅಂತಂದ್ರೆ ನಿಮ್ಮ ಹತ್ರ ಇರತಕ್ಕಂಥ ಹಣವನ್ನ ಅಥವಾ ಹಣದಲ್ಲಿ 4% ನಷ್ಟು ಮಾತ್ರ ಖರ್ಚು ಮಾಡ್ಕೊಂಡು ಹೋಗ್ತೀನಪ್ಪ ನಾನು ಅಂತಕ್ಕಂತಹ ಒಂದು ಪ್ಲಾನಿಂಗ್ ಇಟ್ಕೊಂಡು ಕೂಡ ನೀವು ಫಿನಾನ್ಷಿಯಲ್ ಪ್ಲಾನಿಂಗ್ ಅನ್ನ ಪ್ಲಾನ್ ಮಾಡ್ಕೊಳ್ಬಹುದು ರಿಟೈರ್ಮೆಂಟ್ ವೈಸ್. ಇದ್ರ ಪ್ರಕಾರ ರಿಟೈರ್ಮೆಂಟ್ ಫಂಡ್ 1 ಕೋಟಿ ಇದೆ ಅಂತಂದ್ರೆ 4% ವಿಡ್ರಾಲ್ ಅಂತಂದ್ರೆ 4 ಲಕ್ಷ ಎವ್ರಿ ಇಯರ್ ಮಾತ್ರ ನೀವು ರಿಮೂವ್ ಮಾಡ್ಕೊಂಡು ಹೋಗ್ತೀರಾ ಅಂತಕ್ಕಂಥ ಸಂದರ್ಭದಲ್ಲಿ 1 ಕೋಟಿ ರೂಪಾಯಿ ಅಷ್ಟು ಅಮೌಂಟ್ ಅನ್ನ ನೀವು ಪ್ಲಾನ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಕನ್ಸಿಡರ್ ಮಾಡಬೇಕಾಗಿರತಕ್ಕಂತಹ ರೂಲ್ ಬಂದು ಮನೆಯನ್ನ ನಾವು ಪರ್ಚೇಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಇಮೋಷನಲ್ ಡಿಸಿಷನ್ ಇದು. ಬೇಸಿಕಲಿ ಸುಮಾರು ಜನಗಳು ಈ ಒಂದು ಮನೆಗೆ ಕಮಿಟ್ ಆಗ್ಬಿಡ್ತಾರೆ ಅನ್ನೆಸೆಸರಿ, ಒಂದು ಅವರ ಒಂದು ಕೆಪಬಿಲಿಟೀಸ್ ಇವತ್ತಿನ ಮಟ್ಟಿಗೆ ಕಡಿಮೆ ಇದೆ ಅಂತಂದ್ರೂ ಕೂಡ. ಹಾಗೆ ಬಹಳ ಕನ್ಫ್ಯೂಸಿಂಗ್ ಪಾಯಿಂಟ್ ಕೂಡ ರೆಂಟಿಂಗ್ ಬೆಟರ್ ಅಥವಾ ಪರ್ಚೇಸಿಂಗ್ ಬೆಟರ್ ಅಂತಕ್ಕಂಥ ಕನ್ಫ್ಯೂಷನ್ ನಮಗಿರುತ್ತೆ. ಇದಕ್ಕೆ ಸಿಂಪಲ್ ಆಗಿ ನಾವು ಡಿಫೈನ್ ಮಾಡಬಹುದಾಗಿರುತ್ತೆ. ಪ್ರಾಪರ್ಟಿ ಪರ್ಚೇಸ್ ವ್ಯಾಲ್ಯೂವಿನ 4% ಮೇಲೆ ನಿಮ್ಮ ಓವರ್ ಆಲ್ ರೆಂಟ್ ಜಾಸ್ತಿ ಆಗ್ತಾ ಇದೆ, ಅದಕ್ಕಿಂತ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ನೀವು ಮನೆಯನ್ನ ಪರ್ಚೇಸ್ ಮಾಡ್ಲಿಕ್ಕೆ ಕಮಿಟ್ ಆಗಬಹುದು. ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಅಸ್ಯೂಮ್ ಮನೆಯ ವ್ಯಾಲ್ಯೂ ಬಂದು 50 ಲಕ್ಷ ಇದೆ ಅಂತ ಅನ್ಕೊಳ್ಳೋಣ, ನಿಮ್ಮ ಮಂತ್ಲಿ ರೆಂಟ್ 16,000 ಇದೆ ಅಂತ ಅನ್ಕೊಳ್ಳೋಣ. ಸೊ ಆನ್ಯುವಲ್ ರೆಂಟ್ ಎಷ್ಟಾಯ್ತು, 1.92 ಲ್ಯಾಕ್ ಆಯ್ತು. ಸೊ ಈ ಒಂದು ಸಂದರ್ಭದಲ್ಲಿ 3.8% ಆಫ್ ಪರ್ಚೇಸ್ ಪ್ರೈಸ್ ನಿಮ್ಮ ಓವರ್ ಆಲ್ ರೆಂಟ್ ನೀವು ಕಟ್ತಾ ಇರತಕ್ಕಂಥದ್ದು, ಮನೆಗೆ ರೆಂಟ್ ಕಟ್ತಾ ಇರತಕ್ಕಂಥದ್ದಾಗಿರುತ್ತೆ. ಸೊ ಈ
ಈ ಒಂದು ಸಂದರ್ಭದಲ್ಲಿ ಬಾಡಿಗೆನೇ ಬೆಟರ್ ಆಗಿರುತ್ತೆ ಮನೆಯನ್ನ ಪರ್ಚೇಸ್ ಮಾಡೋದಕ್ಕಿಂತ. ಹಾಗೆ ಇನ್ನೊಂದು ಕಡೆಗೆ ಮತ್ತೊಂದು ಥಂಬ್ ರೂಲ್ ಬರುತ್ತೆ, ನಿಮ್ಮ ಆನ್ಯುವಲ್ ಇನ್ಕಮಿನ 2 ರಿಂದ 3 ಟೈಮ್ಸ್ ನಷ್ಟು. ಫಾರ್ ಎಕ್ಸಾಂಪಲ್ 10 ಲಕ್ಷ ನೀವು ದುಡಿತಾ ಇದ್ದೀರಾ ವರ್ಷಕ್ಕೆ ಅಂತ ಅಂದ್ರೆ 30 ಲಕ್ಷದ ಮೇಲೆ ಕ್ರಾಸ್ ಆಗ್ತಾ ಇದೆ ಮ್ಯಾಕ್ಸಿಮಮ್ ಅಂತ ಅಂದ್ರೆ ಆ ಒಂದು ಮನೆಯ ವ್ಯಾಲ್ಯೂ. ಆ ರೀತಿ ಅಂತ ಸಂದರ್ಭದಲ್ಲಿ ಅದು ಬರ್ಡನ್ ಆಗಿ ನಿಮಗೆ ಕನ್ವರ್ಟ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಅಷ್ಟರ ಒಳಗಡೆಗಿದ್ರೆ ನೀವು ಡಿಸಿಷನ್ ನ ತಗೊಳ್ಬಹುದು. ನೆಕ್ಸ್ಟ್ ಬರ್ತಕ್ಕಂತಹ ಫೈನಾನ್ಸ್ ರೂಲ್ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಗಳ ಮೇಲೂ ಕೂಡ ಫೈನಾನ್ಸ್ ರೂಲ್ ಇವತ್ತಿನ ಕಾಲಕ್ಕೆ ಇರುತ್ತೆ. 10-5-3 ರೂಲ್ ಅಂತ ಹೇಳ್ತಾರೆ. ಅಂದ್ರೆ 10% ನಷ್ಟು ರಿಟರ್ನ್ ಆನ್ ಅವರೇಜ್ ಲಾಂಗ್ ಟರ್ಮ್ ಅಲ್ಲಿ ನಾವು ಇಕ್ವಿಟೀಸ್ ಅಥವಾ ಸ್ಟಾಕ್ ಮಾರ್ಕೆಟ್ ಇಂದ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. 5% ನಷ್ಟು ಸೇಫೆಸ್ಟ್ ಇನ್ಸ್ಟ್ರೂಮೆಂಟ್ಸ್ ಗಳು, ಡೆಟ್ ಇನ್ಸ್ಟ್ರೂಮೆಂಟ್ಸ್ ಗಳು ಇರಬಹುದು, ಬಾಂಡ್ ಗಳು ಇರಬಹುದು, ಹಾಗೆ ಈ ರೀತಿಯಾದಂತಹ ಒಂದು ಮ್ಯೂಚುವಲ್ ಫಂಡ್ಸ್, ಬಾಂಡ್ ಮ್ಯೂಚುವಲ್ ಫಂಡ್ಸ್ ಗಳು ಇರಬಹುದು, ಅಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಗಳಿಸಬಹುದಾಗಿರುತ್ತೆ. 3% ನಷ್ಟು ಸೇವಿಂಗ್ ಅಕೌಂಟ್ ಇಂದ ನಮಗೆ ಇವತ್ತಿನ ಮಟ್ಟಿಗೆ ಬರ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಓವರ್ ದ ಲಾಂಗ್ ರನ್ ನಾವು ನೋಡ್ತೀವಿ ಅಂತಂದ್ರೆ ಈ ರೀತಿಯಾಗಿ ನಮಗೆ ಡಿಫೈನ್ ಆಗುತ್ತೆ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಗಳು ಡಿಫರೆಂಟ್ ಅಸೆಟ್ ಕ್ಲಾಸ್ ಗಳಲ್ಲಿ. ಅಗೇನ್ ಇದು ಇದೇ ರೀತಿ ಆಗಬೇಕು ಅಂತ ಏನು ಇಲ್ಲ, ನಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಗಳ ಮೇಲೆ ಹಾಗೆ ಇರ್ತಕ್ಕಂತಹ ಬದಲಾವಣೆಗಳ ಮೇಲೆ ಚೇಂಜ್ ಕೂಡ ಆಗಬಹುದು. ಬಟ್ ರೂಲ್ ಹೇಳೋದು ಈ ತರ. ಸೊ ಇದು ನಮಗೆ ತಿಳಿಸ್ಕೊಡುತ್ತೆ ಬಿಫೋರ್ ಇನ್ವೆಸ್ಟಿಂಗ್, ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಹಣವನ್ನ ಎಲ್ಲೆಲ್ಲಿ ನಾವು ಇನ್ವೆಸ್ಟ್ ಮಾಡಬಹುದು, ಯಾವ ರೀತಿ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಇಟ್ಕೊಳ್ಬಹುದು ಅನ್ನೋದನ್ನ ಈ ರೂಲ್ ತಿಳಿಸ್ಕೊಡುತ್ತೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ಲಾನಿಂಗ್ ದ ಟ್ಯಾಕ್ಸಸ್. ಸೊ ಬೇಸಿಕಲಿ ನಾವು ಒಂದು ಟ್ಯಾಕ್ಸ್ ಅನ್ನ ಕಟ್ತಾ ಇದೀವಿ ವರ್ಷಕ್ಕೆ ಅಂತಂದ್ರೆ ಟ್ಯಾಕ್ಸ್ ಅನ್ನ ಇವತ್ತಿನ ಮಟ್ಟಿಗೆ ರೆಡ್ಯೂಸ್ ಮಾಡ್ಲಿಕ್ಕೆ ಅಥವಾ ನಾವು ಕಟ್ಟತಕ್ಕಂತಹ ಒಂದು ಟ್ಯಾಕ್ಸ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಸುಮಾರು ರೀತಿಯಂತಹ ಅವಕಾಶಗಳಿದೆ. ಸೊ ಇದನ್ನ ಬೇರೆ ರೀತಿಯಾಗೂ ಮಾಡಬಹುದು, ಇಲ್ಲಿಗಲ್ ವೇದಲ್ಲೂ ಮಾಡಬಹುದು. ಬಟ್ ಅದು ಅಷ್ಟೊಂದು ಸರಿಯಲ್ಲ, ಲೀಗಲ್ ವೇದಲ್ನೇ ಮಾಡ್ಲಿಕ್ಕೆ ಸುಮಾರು ಆಪ್ಷನ್ಸ್ ಗಳಿದೆ. ಅದನ್ನ ನಾವು ಮುಂಚೆನೆ ಪ್ಲಾನ್ ಮಾಡ್ಕೊಳ್ಳೋಕಾದ್ರೆ ಎಫೆಕ್ಟಿವ್ ಆಗಿ ನಮ್ಮ ಟ್ಯಾಕ್ಸ್ ಅನ್ನು ಕೂಡ ನಾವು ಪ್ಲಾನ್ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ ATC ಇರಬಹುದು, ATU ಇರಬಹುದು, ಈ ಎಲ್ಲ ವೇರಿಯಸ್ ಕೈಂಡ್ ಆಫ್ ಡಿಡಕ್ಷನ್ಸ್ ಗಳು ನಿಮಗೆ ಸಿಗುತ್ತೆ. ಒಂದು ಎಕ್ಸಾಂಪಲ್ ಮೂಲಕ ನೋಡ್ತೀವಿ ಅಂತಂದ್ರೆ ಇಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ಸ್, ಮ್ಯೂಚುವಲ್ ಫಂಡ್ಸ್ ಗಳು ಬರುತ್ತೆ. ಇದರಲ್ಲಿ ನೀವು ಇನ್ವೆಸ್ಟ್ ಮಾಡೋದ್ರ ಮೂಲಕ 3 ವರ್ಷ ಲಾಕ್ ಇನ್ ಇರುತ್ತೆ ಈ ಒಂದು ಫಂಡ್ಸ್ ಗಳು. ಬಟ್ ನಿಮಗೆ 1.5 ಲಕ್ಷದಷ್ಟು ಅಮೌಂಟ್ ಡಿಡಕ್ಷನ್ ಆಗುತ್ತೆ ಇನ್ ATC ಅಂಡರ್ ಅಲ್ಲಿ ನೋಡ್ತೀವಿ ಅಂತಂದ್ರೆ. ಹಾಗೆ ಹೆಲ್ತ್ ಇನ್ಶೂರೆನ್ಸ್ ಅನ್ನು ನೀವು ತಗೊಂಡಿದ್ದೀರಾ ಅಂತಂದ್ರೆ ಅಂಡರ್ ATD ಕೂಡ ನೀವು ಡಿಡಕ್ಷನ್ಸ್ ಗಳನ್ನ ತೋರಿಸಬಹುದಾಗಿರುತ್ತೆ. ಡಿಫರೆಂಟ್ ಪ್ಲಾನಿಂಗ್ ಇರುತ್ತೆ. ಇದ್ರ ಬಗ್ಗೆ ನಾವು ಮುಂಚೆನೂ ಕೂಡ ವಿಡಿಯೋಸ್ ಗಳನ್ನ ಮಾಡಿದೀವಿ ಟ್ಯಾಕ್ಸ್ ಡಿಡಕ್ಷನ್ ಬಗ್ಗೆ, ನೀವು ಒಂದ್ಸತಿ ನೋಡಬಹುದು ಆ ವಿಡಿಯೋಸ್ ಗಳನ್ನ ನಮ್ಮ ವಾಚ್ ಲಿಸ್ಟ್ ಅಲ್ಲಿ. ಸ್ನೇಹಿತರೆ, ಇದೇ 10 ಪಾಯಿಂಟ್ಸ್ ಗಳಾಗಿತ್ತು. ಯಾವ ಪಾಯಿಂಟ್ಸ್ ಗಳಿಂದ ನಮ್ಮ ಫೈನಾನ್ಸ್ ಅನ್ನ ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ಕೊಂಡು ನೆಕ್ಸ್ಟ್ ಲೆವೆಲ್ ಗೆ ಬೆಳಿಬಹುದು ನಾವು ಅಂತ ಹೇಳ್ಕೊಂಡು. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮಗೆ ಏನಾದ್ರು ಪ್ರಶ್ನೆಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಲಹೆಗಳನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮೆಲ್ಲರೂ ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಾದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂತಂದ್ರೆ ನಮ್ಮ ಚಾನಲ್ಗೆ ಇನಿಷಿಯಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ನಮಗೆ ಸಪೋರ್ಟ್ ಮಾಡ್ತಾ ಇರತಕ್ಕಂತಹ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಗೂ ಕೂಡ ಅಂತರಾಳದಿಂದ ಕೃತಜ್ಞತೆಗಳನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.